ಸೇಮ್ ಒಳ್ಳೆ ಫಾರಿನ್ ಫೀಲಿಂಗ್. ಕ್ಯಾಲಿಫೋರ್ನಿಯಾಗೋ ಎಲ್ಲ ಬಂದ್ಬಿಟ್ಟಿದೆ, ಮಲೇಷ್ಯಾ ಗಿಲೇಷ್ಯಾಗ ಬಂದಾಗಿದ್ದೀವಿ. ಅದೇ ಯಾವತ್ತಿಲ್ಲ ಗುರು, ಪಕ್ಕ ಅದ ಫಾರಿನ್ ಬಂದಿರೋ. ಹಾಯ್ ಬ್ರೋ, ವೆಲ್ಕಮ್ ಟು ಕ್ಯಾಲಿಫೋರ್ನಿಯಾ. ಗೆಳೆಯರೇ ನಮಸ್ಕಾರ. ನಾವೀಗ ಹೈದರಾಬಾದ್ ಅಂತ ಒಂದು ಸಿಟಿಲಿ ಬಂದಿದ್ದೀವಿ. ಇದು ಇಂಡಿಯಾದ ಫಾರಿನ್ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ ಗಾಯ್ಸ್, ಮಾಸ್ ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದು ಇವನೊಬ್ಬನೇ ಊಟ ಮಾಡ್ತೀಯಾನೆ. ಇನ್ನು ನಮ್ದಿನ್ನೂ ಆರ್ಡರ್ ರೆಡಿ ಆಗ್ತಾ ಇದೆ, ನೋಡಬೇಕು. ನೋಡಿ ನಾವು ಬಂದಿರೋದು ಉಡುಪಿ ಶ್ರೀಕೃಷ್ಣ ರೆಸ್ಟೋರೆಂಟ್. ಅರುಣ್ ಬ್ರೋ ಗುಡ್ ಮಾರ್ನಿಂಗ್ ಹೇಳಿ ಬ್ರೋ. ಗುಡ್ ಮಾರ್ನಿಂಗ್. ಏನೇನು ಕೊಡ್ತಿರೋದು ಹೇಳಿದಿಲ್ಲ, ಬೇಜಾರಾಗಬೇಡ. ನಿನ್ ಕಣ್ಣು ನೋಡ, ನಿನ್ ಕಣ್ಣು ತೋರಿಸಿಲ್ಲಿ, ನಿನ್ ಕಣ್ಣು ತೋರಿಸಿ. ಹಾಯ್, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗುಡ್ ಮಾರ್ನಿಂಗ್ ಅಲ್ಲ ಫ್ರೆಂಡ್ಸ್. ಇವನು ಯಾವಳು 24 ಗಂಟೆ ಫೋನೇ ಇರ್ತಾನೆ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಅಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಇಷ್ಟೇ ಫ್ರೆಂಡ್ಸ್ ಇವನು ಮಾತಾಡೋದು. ಓಕೆ ಬಾಯ್, ನಮ್ದು ಆರ್ಡ್ರ್ ಬರ್ತಾಯಿದೆ, ಊಟ ಮಾಡಿ ನೆಕ್ಸ್ಟ್ ಬರ್ತೀವಿ. ಓ ಗಾಯ್ಸ್, ಗುಡ್ ಆಫ್ಟರ್ನೂನ್. ಮತ್ತೆ ಪೆಟ್ರೋಲ್ ಖಾಲಿ ಆಯಿತು, ಸೊ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ ಗಾಯ್ಸ್. ಇವಾಗ ಮತ್ತೆ ನಮ್ಮದು ಕಾರ್ನ ಹಟ್ ಮಾಡಿಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಡ್ರೈವರ್ ಸೀಟ್ ಮಾತ್ರ ಏನೋ ತಿಂತಾ ಇದ್ದಾರೆ ಅರುಣ್ ಅವರು. ಸಿಹಿ ತಿಂದ್ಬಿಟ್ಟು ಬಿಡಬೇಕು ಅಂತಿದ್ದೀರಾ? ಲವ್ ಬಿಸ್ಕೆಟ್ ಅವ ತೋರಿಸಿ ಬಾಸ್. ನೋಡಿ ಅವ್ರು ಲವ್ ಬಿಸ್ಕೆಟ್ ಅಂತ ಏನೋ. ಏನು ಲವ್ ಬಿಸ್ಕೆಟಪ್ಪ ನಿಂದು? ಗಾಯ್ಸ್ ಈಗೊಂದು ಗುಹೆಯಲ್ಲಿ ಕರಡಿ ತೋರಿಸ್ತೀನಿ ನೋಡಿ. ಗುಹೆಯಲ್ಲಿ ಕರಡಿನ ಇಲ್ಲಿದೆ ನೋಡಿ ಗಾಯ್ಸ್. ಗುಹೆಯಲ್ಲಿ ಕರಡಿ ಮಾಡ್ಬಿಟ್ಟಿದ್ದಾನೆ ವಿಶ್ವ. ಫುಲ್ಲು ನಿದ್ದೆ ಮಾಡಬೇಕು ಅಂತ ಫುಲ್ಲು ಕವರ್ ಮಾಡಿಬಿಟ್ಟಿದ್ದಾನೆ. ಆಯ್ ವಿಶ್ವ, ಆಯ್ ಹೇಳಂದು. ಹಾಂ ನೋಡಿ ಇವನು ಬಿಸ್ಕೆಟ್, ಲವ್ ಬಿಸ್ಕೆಟ್ ಅಂತೆ ನಿಮ್ಮ ಹುಡುಗಿಗ. ಕಳೆ ನೋಡ್ರಿ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಅವನು ಅಲ್ಲಿ ನೋಡಿ, ಅಲ್ಲೇ ನೀರು ಕುಡಿತಾವನು. ಅವ್ನು ನೀರು ತಾಂಬರೋ ಅಂದರೆ ಅಲ್ಲೇ ನೀರು ಕುಡಿತಾವನು. ಖಾಲಿ ಬಾಟ್ಲಿ ತರ್ತಾನೆ ನೋಡ್ರಿ ನನ್ನ ಮಗ. ಮಾಮ್ಸ್, ಮತ್ತೆ ಹೆಂಗಿತ್ತು ಆ ರೋಡ್? ಹೈವೇ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ಲಕ್ಸುರಿ ರೋಡು, ಸೇಮ್ ಫಾರಿನ್ ಫೀಲಿಂಗ್ ಅಷ್ಟೇ, ಮಾತಿಲ್ಲ, ಇಷ್ಟ ಆಗೋದಿಲ್ಲ. ನೆಕ್ಸ್ಟ್ ಹಂಗೆ ಆ ರೋಡ್ ಬಗ್ಗೆ ಡ್ರೈವರ್ ಒಂದು ಮಾತು ಕೇಳೋಣ. ಅರುಣ್ ಬ್ರೋ, ಹೆಂಗಿತ್ತು ಆ ರೋಡ್ ಬಗ್ಗೆ ಸ್ವಲ್ಪ ಮಾತಾಡಿ. ಹೈದರಾಬಾದ್ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ಮಾತ್ರ ಸೆಕ್ಸಿ, ಒಳ್ಳೆ. ಕ್ಯಾಲಿಫೋರ್ನಿಯಾ ಎಲ್ಲ ಸಿಂಗಪೂರ್, ಮಲೇಷ್ಯಾ ಅಲ್ಲಿ ಇದ್ದಂಗಿತ್ತು. ಸೂಪರ್ ರೋಡ್. ಸುಮ್ಮನೆ ಇರಲಿ ನೀನು, ಆರಾಮಾಗಿ ಬನ್ನಿ. ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ಪ್ರಯಾಗ್ರಾಜ್ ಹೋಗ್ಬಿಟ್ಟು ಆರಾಮಾಗಿ ಬರಬೇಕು. ಹಂಗೆ ಕಾಶಿ ಎಲ್ಲ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ ವೈಸ್ ಕೊರಿಯರ್ ಬಾಯ್. ಹಾಂ ಹೇಳಿ. ಇನ್ನೂ ಟೈಮ್ ಇರೋರು 10 ದಿನ ಆಲ್ ಓವರ್ ಇಂಡಿಯಾ ಟ್ರಿಪ್ ಆಗ್ಬಿಟ್ಟಿವಿ. ಕೂತ್ಗಳಲ್ಲಿ ಜೋಶ್ ಹೆಂಗಿದೆ ಈಗಲೂ? ಜೋಶ್ ಹೈ. ಹಾಂ ಇವ್ರನ್ನ ಸರಿ ಕೇಳ್ಬಿಡೋಣ. ಬ್ರೋ ಹೌಸ್ ದ ಜೋಶ್ ನೌ? ನಿಮ್ದೇಡೆ ಫುಲ್ ಐ ಗಿಚ್ಚಿಗಿಲಿ. ಹೆಂಗಿತ್ತು ಇಲ್ಲಿ ತನಕ ಟ್ರಿಪ್ಪು? ಏನಾದ್ರು ಬೇಜಾರಾತ? ಫುಲ್ ಜಾಲಿ. ಹಲೋ ಗೈಸ್, ನಾವು ನೈಟ್ ಎಲ್ಲೂ ಆಲ್ಟ್ ಆಗಿಲ್ಲ ನಾವು, ಯಾಕೆಂದರೆ 4 ಜನ ಡ್ರೈವರ್ ಇದ್ವಿ. ಹಿಂದೆ 3 ಮಲ್ಕೋಬೋದು, ಆರಾಮಾಗಿ ಬರ್ತಾ ಇದ್ದೀವಿ. ಇನ್ನೇನು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಪ್ರಯಾಗ್ರಾಜು ರೀಚ್ ಆಗ್ತೀವಿ. ಇನ್ನೇನು ಆಗುತ್ತೆ. ಸರಿ ಗೈಸ್, ನೆಕ್ಸ್ಟ್ ಪ್ರಯಾಗ್ರಾಜಲ್ಲಿ ನೋಡೋಣ. ಇದೆ ಯಮುನಾ ಬ್ರಿಡ್ಜ್, ಕೆಳಗಡೆ ಹರಿತಾ ಇರೋದು ಯಮುನಾ ನದಿ. ಮೇಲ್ಗಡೆ ಕಾಣಿಸ್ತಿದ್ದೆಲ್ಲ ಅಲ್ಲಿ ರೈಲ್ ಹೋಗುತ್ತೆ, ಇಲ್ಲಿ ನಾವು ಹೋಗ್ತಿದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ 8 ಗಂಟೆಗೆ ರೀಚ್ ಆದ್ವಿ ಪ್ರಯಾಗ್ರಾಜ್ನ. ನೋಡಿ ಯಮುನಾ ತಟದಲ್ಲಿದ್ದೀವಿ ಆಯ್ತಾ. ಇದು ಬೋಟ್ ಕ್ಲಬ್ ಅಂತೇಳಿ, ಇಲ್ಲಿಂದ ಬೋಟ್ ಮಾಡ್ಕೊಂಡು ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಡ್ಕೊಂಡು ಹೋಗೋದು ತುಂಬ ದೂರ ಅನಿಸ್ತು, ಆಮೇಲೆ ತುಂಬ ರಶ್ ಇದೆ ಅನಿಸ್ತು. ಓಕೆನಾ?
ಆರಾಮಾಗಿ ಬರ್ಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ, ರೋಡ್ ಎಲ್ಲ ಚೆನ್ನಾಗಿದೆ. ಟೀಮ್ಮೇಟ್ ಇವರು ಕ್ಯಾಪ್ಟನ್, ಇವರು ನಮ್ಮ ಅದರ ಇವರು ಇಲ್ಲಿದಾರಲ್ಲ, ಇವರಿಬ್ರು ಅವಳಿ ಜೋಳಿ. ಬಾಸೂರು ಇವರು ನಮ್ಮ ಬಾಸ್. ಇವರು ಹಿಂಗೆ ಅವರು ಸ್ವಲ್ಪ ಯಾವಾಗಲೂ ಹಾಕ್ಕೊಂಡಿರ್ತಾರೆ. ಆಯ್ತು, ಆಮೇಲೆ ನಾನು ಗೊತ್ತಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹಲೋ ಗಾಯ್ಸ್, ಇಲ್ಲಿ ಏನೋ ಬಂದಿದೀವಿ ತ್ರಿವೇಣಿ ಸಂಗಮ ಬೋಟಾಗ ಹೋಗ್ಬೇಕು ಅಂತ. ಇವ್ರು ಬೋಟು 1000 ರೂಪಾಯಿ ಒಬ್ರಿಗೆ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಶಾಲ್ ತಗೊಂಡಿವಿ ಅವ್ರ ಹತ್ರ, ಅವರು 20 ರೂಪಾಯಿ ಕೊಟ್ರೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನೋ ಮಾತಾಡಕತ್ತಿದೀವಿ. ಎಷ್ಟು ಹೇಳಿದ್ರು ಮಗ? ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ, ಹೇಳು. 15,000 ಹೇಳಿದ್ರ? ತುಂಬಾ ಮೋಸ ಮಾಡಕತ್ತಾರೆ ಇಲ್ಲಿ. ಇದು ತುಂಬಾ ಅನ್ಯಾಯ, ಈ ತರ ಮಾಡಬಾರ್ದು. ಇವರು ಒಬ್ರಿಗೆ ಒಂದು 500 ತಗೊಂಡ್ರೆ ಬಿಡು ಅನ್ಬೋದು. ಗಾಯ್ಸ್, ಇನ್ನೇನು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಆಟೋದು ವಿವರ ಏನಿದೆ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲರೂ ಮೋಸ ಮಾಡಕ್ಕೆ ಅಂತಾನೆ ಇರ್ತಾರೆ. ನೋಡಿ ಬನ್ನಿ, ಹುಷಾರಾಗಿ. ಈ ಒಂದು ಗ್ರೂಪ್ ಫೋಟೋ ತಗೊಂಡ್ಬರ್ರಿ. ಅವ್ರು ನೋಡಿ ಯಾರೋ ಒಬ್ರು ಪುಣ್ಯಾತ್ಮ ತರ ಸಿಕ್ಕಿದ್ದಾರೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಒಬ್ರು ಏನೋ ಫೋಟೋ ಹಾಕಿದೀವಿ ನೋಡ್ರಿ. ಫೋಟೋ ನೋಡಿದ್ರಾ? ಚೆನ್ನಾಗಿದೆ ಫೋಟೋ. ನಾವೇ 5 ಜನ ಬಂದಿರೋದು. ಬಾಯ್ಸ್, ಅಲ್ಲಿ ಬೋಟಿಂಗ್ ಹತ್ರ ಹೋಗಿದ್ವಿ. ಜಾಸ್ತಿ ಅಮೌಂಟ್ ಕೇಳಿದ್ರು. ಜಾಸ್ತಿ ಅಂದ್ರೆ ಆಟೋದಲ್ಲೂ ಸ್ಕ್ಯಾಮ್ ಮಾಡಕ್ ಹೋಗ್ತಾರೆ. ಇದು ನೋಡಿ, ಇದು ಸೀಟ್ ಲೆಕ್ಕ ಆಟೋ. ಇದು 20 ರೂಪೀಸ್ ಪರ್ ಪರ್ಸನ್, 20 ರೂಪಾಯಿ ಆಯ್ತಾ. 20 ರೂಪಾಯಿ ಜಾಸ್ತಿ ಆಗಲ್ಲ, ಆರಾಮಾಗಿ ಹೋಗ್ಬೋದು. 100 ರೂಪಾಯಿ ಒಬ್ರಿಗೆ 200 ರೂಪಾಯಿ ಕೇಳಿದ್ರು ಗಾಯ್ಸ್. ಅಲ್ಲಿಗೆ 1000 ನೋಡಿ ಬಾಯ್ಸ್, ಇವರು ಸುಹಾಸ್ ರೆಡ್ಡಿ ಅಂತ. ಹೆಸರು ಇಂಟ್ರೊಡ್ಯೂಸ್ ಮಾಡ್ತೇನೆ. ಸಂಗಮ್ ಹೋಗ್ತಿದೀವಿ ಅಂತ ಹೇಳಕ್ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಿದೀವಿ. ನೋಡೋಣ ಹೇಗಿದೆ ಏನು ಅಂತೇಳಿ. ಅಲ್ಲೇನೋ ಅಲ್ಲಿಂದ 1 ಕಿಲೋಮೀಟರ್ಸ್ ಇಲ್ಲ 1.5 ಕಿಲೋಮೀಟರ್ಸ್ ನಡಿಬೇಕಂತ ಹೇಳ್ತಿದ್ದಾರೆ. ನೋಡೋಣ ಹೆಂಗಾಗುತ್ತೆ ಏನು ಅಂತೇಳಿ, ಎಲ್ಲ ತೋರಿಸ್ತೀವಿ ನಿಮಗೆ. ಇವ್ ನೋಡಿ ಗಾಯ್ಸ್, ಇವನು ಸುಮ್ಮನೆ ಯಾರೋ ಪುಕ್ಷಟ್ಟೆ ಶಾಲ್ ಹಾಕೊಂಡ್ಬಿಟ್ಟ. ಶಾಲ್ ತಗೊಂಡಿದ್ದ ಅವನು, ಇವನು ಹಾಕೊಂಡಿದ್ದು ಇವನು ದೊಡ್ಡ ಪುಕ್ಷಟೆ ಗಾಯ್ಸ್. ಇವನು ಒಂದು ಐಫೋನ್ ತಗೊಂಡಾನ ಗಾಯ್ಸ್. ಐಫೋನ್ ತಗೊಂಡಿದ್ದಾನೆ. ಒಂದು ಫೋನ್, ಒಂದು ಫೋಟೋ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ಅವ್ನು ನೋಡಿದ್ರೆ ಪಾಪ ಅಯ್ಯೋ ಅನ್ಸುತ್ತೆ, ಆದ್ರೆ ಅವನು ಅಯ್ಯೋ ಅನ್ಸೋ ಅಷ್ಟು ಒಳ್ಳೆಯವನಲ್ಲ. ಇದಲ್ಲ ನೋಡ್ರಿ, ಮೀಸೆ ಆ ಮೀಸೆ ಏನೋ ಬೆಳೆದಿಲ್ಲ, ಏನೋ ಹಚ್ಕೊಂಡು ಬೆಳೆಸ್ಕೊಂಡವನೆ. ಡಾಕ್ಟರ್ ಕುಡ್ಕ ಅಂತ ಬಾಯ್ಸ್. ಇವನು ಏನ್ ಮಾಡ್ತಾನೆ ಅಂದ್ರೆ ಪ್ರೊಫೆಷನಲ್ ಮಾತ್ರ ಡಾಕ್ಟರ್. ಪಾಪ ಪ್ರೊಫೆಷನಲ್ ಏನೋ ಕರೆಕ್ಟ್ ಆಗಿದ್ದಾನೆ. ಓಕೆ, ಡೈಲಿ ಎಣ್ಣೆ ಬೇಕಷ್ಟೇ. ದುಡಿತಾನೆ, ಎಣ್ಣೆ ಹೊಡಿತಾನೆ, ಮಲಗ್ತಾನೆ, ದುಡಿತಾನೆ, ಎಣ್ಣೆ ಹೊಡಿತಾನೆ, ಮಲಗ್ತಾನೆ ಅಷ್ಟೇ. ಮೆಮೊರಿ ನೋಡಿ, ಮೆಮೊರಿ ಕುಡಿಯೋದು ಮೆಮೊರಿ ಅಂತೆ, ಮಾತಾಡೋದು ಮೆಮೊರಿನೇ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಗಾಯ್ಸ್, ನಮಗೆ ಮತ್ತೆ ಸ್ಕ್ಯಾಮ್ ಆಗಿದೆ ಗಾಯ್ಸ್. ತುಂಬಾ ದೊಡ್ಡ ಸ್ಕ್ಯಾಮ್ ಆಗಿದೆ ಗಾಯ್ಸ್. ಸ್ವಲ್ಪ ದೂರ ಕರ್ಕೊಂಬಂದ್ರು ಗಾಯ್ಸ್ ಅಷ್ಟೇ. 20 ರೂಪಾಯಿ ಇಸ್ಕೊಂಡ್ರು ಗಾಯ್ಸ್. ಅಗೋರಿ ನೋಡಿ ಗಾಯ್ಸ್, ಅಗೋರಿಗಳು. ಅಗೋರಿ ನೋಡಿದ್ರೆ ಅನ್ಕೊಂತೀನಿ. गेट के पास में खड़े हैं तो ಅಲ್ವರೆಗೂ ಹೊರೋದೇಳ್ರಿ ಈಗ ಮತ್ತೆ ವಾಪಸ್. ಗಾಯ್ಸ್, ಇಲ್ಲಿಂದ ಬಿಡ್ತಾ ಇಲ್ಲ. ಇಲ್ಲೇ ಬಿಡ್ಬೋದಿತ್ತು, ಮೆಟ್ಲಿದೆ, ಕ್ಲೋಸ್ ಮಾಡಿದ್ದಾರೆ. ಹುಡುಗ ಕೇಳ್ದ ಹಿಂದಿ ಬರಲ್ಲ ಅಂದ್ರೆ ಏನೋ ಟ್ರೈ ಮಾಡಿ ಹಿಂದಿ ಕೇಳ್ದ. ಬಿಡಲ್ಲ ಅಂದ್ರೆ ಅವ್ರು ಬೇಜಾರಾಗಿದ್ದಾನೆ ಹುಡುಗ, ಡಲ್ ಆಗಿದ್ದಾನೆ. ನೆಕ್ಸ್ಟ್ ಇದು ಆಕ್ಚುಲಿ ಗೈಸ್, ಇವನ್ ವಾಟರ್ ಬಾಯ್ ಸುಹಾಸ್ ರೆಡ್ಡಿ. ಇವನು ಕ್ವಾರ್ಟರ್ ಬಾಯ್ ಇವನು ಹುಡುಗ ಇವನು ಇಂಥ ನಮ್ಮನ್ನೆಲ್ಲ ವಿಡಿಯೋ ಮಾಡ್ತಾರೆ. ಒಂದೂವರೆ ಕಿಲೋಮೀಟರ್ 5 ಕಿಲೋಮೀಟರ್ ನಡೆಸ್ತಿದ್ದಾರೆ. ಇಲ್ಲಿ ಆಟೋ ಏನಿಲ್ಲ ಅಂದ್ರೂ ಒಂದು 3-5 ಕಿಲೋಮೀಟ್ರನ 6 ಕಿಲೋಮೀಟರ್ ನಡಿಲೇಬೇಕು. ಅಲ್ಲಿಂದ 20 ರೂಪಾಯಿ ಅಂತ ಕೇಳ್ತಾರೆ ಅವರು. ಅಲ್ಲಿ ತನಕ ಫುಲ್ ಬಿಡಲ್ಲ. ಟೆಂಪ್ಟ್ ಆಗಬೇಡ್ರಿ, ಸುಮ್ಮನೆ ದುಡ್ಡು ಕಳ್ಕೊಬೇಡ್ರಿ ನಮ್ಮಂಗೆ. ನಾವು ಒಂದ್ಸಲಿ ಇವಾಗ 1 ಕಿಲೋಮೀಟರ್ ಅಷ್ಟೇ ಬಂದ್ಬಿಟ್ಟು 1 ಕಿಲೋಮೀಟರ್ ಇಲ್ಲ, 300 ಮೀಟರ್
300 ಮೀಟ್ರ್ ಬಂದ್ಬಿಟ್ಟು ದುಡ್ಡು ಕೊಟ್ಟು ಬಂದ್ವಿ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಸಂಗಮಿಗೆ ಇದೇ ನೀರು ಗಾಯ್ಸ್ ಬರೋದು. ಇದೇ ನೀರು ಇದೇ ನೀರಾ? ಇದೇ ನೀರು ನೋಡಿ ಗಾಯ್ಸ್ ಎಷ್ಟು ನೋಡ್ರಿ ಗಾಯ್ಸ್, ಚರಂಡಿ ನೀರು ಎಲ್ಲಿಂದ ಬರ್ತದ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾವ ಅಂತಾನೂ ಗೊತ್ತಿಲ್ಲ. ಗಾಯ್ಸ್, ಏನೋ ಇಲ್ಲೆಲ್ಲ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೆ ರೋಡ್ ಮೇಲೆ. ನಾವು ಬೇರೆ ದೇವಸ್ಥಾನ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಅಂತ ಚಪ್ಪಲಿ ಉಟ್ಕೊಂಡ್ಬಿಟ್ವಿ. ನಮಗೆ ಹೆಂಗೆ ಗೊತ್ತು ಗಾಯ್ಸ್ ಈ ಥರ ಎಲ್ಲ ರೋಡ್ ಇರುತ್ತೆ ಅಂತ. ಪುಣ್ಯ ನಮಗೆ ಅಲ್ಲಿ ಕಾಲೆಲ್ಲ ಕಾಲು ಟಿಸ್ಕೊಂಡು ಪಾಪ ಹತ್ತಿದೆ. ಇರಲಿ, ಏನು ತೊಂದರೆ ಇಲ್ಲ, ನಡೆಯುತ್ತೆ. ಗೈಸ್, ಇಲ್ಲಿಗೆ ನಮ್ಮದು ಡೇ 2 ವಿಡಿಯೋ ಮುಗೀತಿದೆ. ನೆಕ್ಸ್ಟು ನಾವು ಇನ್ನೇನು ಆಲ್ರೆಡಿ ಬಂದಿದ್ದೀವಿ ಪ್ರಯಾಗ್ರಾಜಿಗೆ. ಡೇ 3 ವಿಡಿಯೋದಲ್ಲಿ ಪುಣ್ಯ ಸ್ನಾನ ಮಾಡೋದು ಹೆಂಗಿರುತ್ತೆ, ಪ್ರಯಾಗ್ರಾಜಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀವಿ ಗೈಸ್. ಲೈಕ್, ಶೇರ್ ಮತ್ತು ಸಪೋರ್ಟ್ ಮಾಡಿ, ಹಿಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕಾಲ್ ಕೆಳಗಿಟ್ರ ಗೈಸ್. ಪವಿತ್ರವಾಗಿ ಬಂದಿರೋ ನಾವು ಅಪವಿತ್ರ ಆಗ್ಬಿಡ್ತೀವಿ ಗೈಸ್. ಕನಕನ ಕಿಂಡಿ ನೋಡಿ ಗೈಸ್, ನಮ್ಮ ದುರ್ಗದ ಕೋಟೆ ಬಿಟ್ರೆ ನೋಡಿ ಗೈಸ್, ಕನಕನ ಕಿಂಡಿಯಿಂದ ವಿಶ್ವದತ್ತ ಬಂದ. ಓಕೆ ಫ್ರೆಂಡ್, ಬಾಯ್.